ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಈ ಪಾಠದಲ್ಲಿ ಇದನ್ನು ನಾವು 44ನೇ ಪೇಜ್ನಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳಲ್ಲಿ ನಾವು 2ನೇ ಲೆಕ್ಕವನ್ನು ನೋಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ಒಂದನೇ ಲೆಕ್ಕ ಮಾಡಿದ್ವಿ, ಆಮೇಲೆ 43ನೇ ಪೇಜ್ನಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡಿದ್ದೀವಿ, 1ನೇ ಪಾಠವನ್ನು ಕೂಡ ಮಾಡಿದ್ವಿ. ಅದಕ್ಕಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸ್ಬೋದು ಮಕ್ಕಳೇ. ಈಗ ಹೇಗೆ ಅನ್ನಿಸ್ತಾ ಇದೆ ನೀವು ಕಾಮೆಂಟ್ ಮಾಡಿ ಮಕ್ಕಳೇ. ನಿಮಗೆ ಉಪಯೋಗ ಆಗಿದ್ದರೆ, ಉಪಯೋಗ ಆಗಿಲ್ಲ ಅಂದ್ರೂ ಯಾವ ರೀತಿ ಉಪಯೋಗ ಆಗ್ತಲ್ಲ ಸ್ವಲ್ಪ ಕಾಮೆಂಟ್ ಮಾಡಿ ಮಕ್ಕಳೇ. ಈಗ ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾರೆ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದುತ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತವೆ? ಈಗ ಒಂದು ವಾರ ಅಂದರೆ 7 ದಿನ ಇರುತ್ತೆ. ಒಂದು ವಾರ ಅಂದರೆ 7 ದಿನ ಇರುತ್ತೆ. ಅದರಲ್ಲಿ ಮಂಗಳವಾರ ಮತ್ತು ಶನಿವಾರ ಅಂದರೆ 2 ವಾರ ಹೊರತುಪಡಿಸಿದರೆ 7ರಾಗೆ 2 ತೆಗಿಬೇಕು. ಅದು 8 ವಾರ ಅಂತಾನೆ, ಇಂಟು 8 ವಾರ. ಇದು ಕರೆಕ್ಟ್ ಇದೆ. ಈ ಒಂದು ಸನ್ನಿವೇಶಕ್ಕೆ ಈ ಒಂದು ಉಕ್ತಿ ಭಾಳ ಕರೆಕ್ಟಾಗಿದೆ. ಅದೇ ರೀತಿ ಇದನ್ನೇ ನಾವು 7 ಇಂಟು 8 ಅಂತ ಇಲ್ಲಿದೆ. ಆಮೇಲೆ 2 ಮೈನಸ್ಸು 2 ಇಂಟು 8 ಇದೆ. ಇದು ಕೂಡ ಇದಕ್ಕೆ ಸಮನಾಗಿರ್ತಕ್ಕಂಥ ಉಕ್ತಿ. ಹಾಗಾಗಿ ಈ 2 ಉಕ್ತಿಗಳು, ಇದೊಂದು ಉಕ್ತಿ, ಇದೊಂದು ಉಕ್ತಿ ಈ ಮೇಲಿನ ಸನ್ನಿವೇಶಕ್ಕೆ ಸರಿ ಹೋಗ್ತವೆ. ಅದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಇದನ್ನೇ ಒಂದು ಉಕ್ತಿಯನ್ನು ಬರ್ಕೊಳ್ಳೋಣ. 7 ವಾರಗಳಿವೆ. ಮಂಗಳವಾರ ಮತ್ತು ಶನಿವಾರ 2 ವಾರ ತೆಗೆದ್ರೆ 7ರಾಗೆ 2 ಕಳಿಬೇಕು. ಇಂಟು 8, ಒಟ್ಟು 8 ವಾರಗಳು ಈ ರೀತಿ ಮಾಡ್ತಾರೆ. 7ರಾಗೆ 2 ಹೋದರೆ 5, ಇಲ್ಲಿ 8, 8 5 40 ಗುಣಿಸ್ಬೇಕು. 40 ಕಥೆಗಳನ್ನು ಅವನು ಓದ್ತಾನೆ. ದಿನಕ್ಕೆ ಒಂದು ಕತೆ. ಒಂದು ವಾರದಲ್ಲಿ 5 ಕತೆ ಆದರೆ 8 ವಾರಗಳಲ್ಲಿ 8 5 40 ಕಥೆಗಳನ್ನು ಓದ್ತಾನೆ. ಅದಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಂದು ಉಕ್ತಿ ಅಂದರೆ 8 7 56 ಮೈನಸ್ 8 2 16 ತೆಗೆದ್ರೆ 40 ಕಥೆಗಳನ್ನು ಓದ್ತಾನೆ. 3ನೇ ಪ್ರಶ್ನೆ, ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಉಕ್ತಿ ಇದೆ. ಇಲ್ಲಿ ನೋಡ್ರಿ, 1ರಲ್ಲಿ 2 ಕಳೆದ್ರೆ -1 ಆಗುತ್ತೆ. 3ರಲ್ಲಿ 4 ಕಳೆದ್ರೆ -1 ಆಗುತ್ತೆ. ಇದನ್ನು ನಾವು ಎಕ್ಸೈಜ್ನಲ್ಲಿ ನೋಡೋದಾದರೆ ಇದನ್ನು ನಾವು ಒಂದು ಆವರಣ ಹಾಕ್ಕೊಂಡ್ಬಿಡೋಣ. 1 -2ಕ್ಕೆ ಆವರಣ, 3 -4ಕ್ಕೆ ಆವರಣ, 5 -6ಕ್ಕೆ ಆವರಣ, 7 -8ಕ್ಕೆ ಆವರಣ, 9 -10ಕ್ಕೆ ಆವರಣ. ಈ ರೀತಿ ಹಾಕ್ಕೊಂಡ್ವಿ. -2ರಾಗೆ 1 ಹೋದರೆ -1, -4ರಾಗೆ 3 ಹೋದರೆ -1, -6ರಲ್ಲಿ 5 ಹೋದರೆ -1, -8ರಲ್ಲಿ 7 ಹೋದರೆ -1, -10ರಲ್ಲಿ 9 ಹೋದರೆ -1. -1ಗಳು ಎಷ್ಟು? 5 -1ಗಳನ್ನು ಕೂಡಿದಾಗ -5 ಆಯಿತು. ಇದನ್ನೇ ನಾವು ವಿಧಾನ 2ರಲ್ಲಿ ಮಾಡೋಣ. ಪ್ಲಸ್ ಇರೋವನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. 1 3 5 7 9 ಇವು 5ನ್ನು ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಕೊಂಡ್ವಿ. ಮೈನಸ್ ಇರೋವನ್ನೆಲ್ಲ ಒಂದು ಕಡೆ ಬರ್ಕೊಂಡ್ವಿ. ಕೂಡೋಣ. 3 1 4, 4 5 9, 9 9 18, 18 7 25, 30. ಇವು ಮೈನಸ್ ಇರೋ 30, 10 8 18, 18 2 20, 20 1 10, 30. 30ರಲ್ಲಿ 25 ಕಳೆದ್ರೆ -5. ಯಾಕೆ -5? 30ಕ್ಕೆ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆಗೆ ಏನು ಚಿಹ್ನೆ ಇರುತ್ತೋ ಅದೇ ಉತ್ತರಕ್ಕೆ ಬರುತ್ತೆ. ಅಂದರೆ 2 ವಿಧಾನಗಳಲ್ಲಿ ನಾವು ಮಾಡಿದ್ವಿ. 1ನೇ ವಿಧಾನ ಇದು, ಇದು 2ನೇ ವಿಧಾನ. ನೆಕ್ಸ್ಟ್ 2ನೇ ಉಕ್ತಿಯನ್ನು ನೋಡಿದಾಗ 1 -1 +1 -1 +1 -1 +1 -1 +1 -1. ಇದನ್ನು ನಾವು ವಿಧಾನ 1ರಲ್ಲಿ ಪ್ಲಸ್ ಇರ್ತಕ್ಕಂಥ 1ಗಳನ್ನು ಒಂದು ಕಡೆ ಬರ್ಕೊಂಡ್ವಿ. 5 ಇದ್ದಾವೆ. ಮೈನಸ್ ಇರ್ತಕ್ಕಂಥ 1ಗಳನ್ನು ಒಂದು ಕಡೆ ಬರ್ಕೊಂಡ್ರೆ ಇವು ಕೂಡ 5 ಇದಾವೆ. +5 -5 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಅಂದರೆ 5ರಲ್ಲಿ 5
ಕಳೆದ್ರೆ 0. ಅದೇ ರೀತಿ ವಿಧಾನ 2 ನೋಡ್ರಿ, 1ರಲ್ಲಿ 1 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0. 5 0 ಅಂತ ಬರೆಯೋಂಗಿಲ್ಲ, 0 ಕೂಡಿದ್ರೆ 0 ಬರುತ್ತೆ. ಹಂಗಾಗಿ ಎರಡೂ ವಿಧಾನಗಳಲ್ಲಿ ನಾವು ಮಾಡಿದ್ವಿ. ನೆಕ್ಸ್ಟ್ ನಾವು 4ನೇ ಲೆಕ್ಕವನ್ನು ನೋಡೋಣ. ಮುಂದಿನ ಉಕ್ತಿಗಳ ಜೋಡಿಗಳನ್ನು ದೊಡ್ಡದು, ಸಣ್ಣದು ಅಥವಾ = ಸಮ ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಹೋಲಿಸಿ. ಅಂದರೆ ಮಾಡೋಕ್ಕೆ ಹೋಗ್ಬೇಡ್ರಿ, ಕೂಡಕ್ಕೆ ಹೋಗ್ಬೇಡ್ರಿ ಅಥವಾ ಕಳಿಯೋಕ್ಕೆ ಹೋಗ್ಬೇಡ್ರಿ, ಬೆಲೆ ಕಂಡುಹಿಡಿಯೋಕ್ಕೆ ಹೋಗ್ಬೇಡ್ರಿ, ಹಂಗೇನೆ ನೋಡ್ರಿ ಅಂತ. ಈಗ ನೋಡ್ರಿ, ಇಲ್ಲಿ 49 ಇದೆ, ಇಲ್ಲಿ 49, -7 -7 +8 +8 ಸಮ ಇದೆ, ಹಂಗಾಗಿ = ಹಾಕಿದ್ವಿ, ಸಮ ಚಿಹ್ನೆ. ನೆಕ್ಸ್ಟ್ ಇಲ್ಲಿ ಇದು ಸಣ್ಣದು ಅಂತ ಹಾಕಿದ್ವಿ. ಯಾಕೆ ನೋಡ್ರಿ, 83 × 42 ಇದೆ, ಇಲ್ಲಿ 83 × 40 ಇದೆ. ಮೊದಲು ಗುಣಿಸ್ಬೇಕಾಗಿದೆ. ಗುಣಿಸ್ತಕ್ಕಂಥ ಸಂಖ್ಯೆ ಇಲ್ಲಿ ಜಾಸ್ತಿ ಬರುತ್ತೆ, ಇಲ್ಲಿ ಕಡಿಮೆ ಬರುತ್ತೆ. ಯಾಕಂದರೆ ಇಲ್ಲಿ 40 ಐತೆ, ಇಲ್ಲಿ 42 ಐತೆ, ಹಂಗಾಗಿ ಈ ಕಡೆ ಜಾಸ್ತಿ ಬರುತ್ತೆ, ಹಂಗಾಗಿ ಇದು ದೊಡ್ಡದು. ನೆಕ್ಸ್ಟ್ ಇದು ಈ ಕಡೆದು ದೊಡ್ಡದು. ಯಾವ ಕಡೆ ಇದು ಬಾಯಿ ತೆಗೆದಿರ್ತತೋ ಅದು ದೊಡ್ಡದು, ಯಾವ ಕಡೆ ಚೂಪಾಗಿರ್ತತೋ ಅದು ಚಿಕ್ಕದು. ನೆಕ್ಸ್ಟ್ ಇಲ್ಲಿ ನೋಡೋಣ. ನೋಡಿರಿ, 145 145 ಸೇಮ್ ಐತೆ, ಅದರಲ್ಲಿ ಕಳಿಬೇಕು. ಎಷ್ಟನ್ನು ಕಳಿಬೇಕು? 17 8, ಇದು 17 6. ಇದು ಕಡಿಮೆ ಬರುತ್ತೆ, ಇದು ಜಾಸ್ತಿ ಬರ್ತದೆ. ಅಂದರೆ ಕಳಿತಕ್ಕಂಥ ಸಂಖ್ಯೆ ಜಾಸ್ತಿ ಬರೋದ್ರಿಂದ ನಮಗೆ ಕಳೆದ ಮೇಲೆ ಇದ್ರ ಬೆಲೆ ಕಡಿಮೆ ಬರುತ್ತೆ, ಇದ್ರ ಬೆಲೆ ಜಾಸ್ತಿ ಬರುತ್ತೆ, ಹಾಗಾಗಿ ಇದು ಜಾಸ್ತಿ. ನೋಡಿರಿ, ಮೈನಸ್ ಸಂಖ್ಯೆ ಕಡಿಮೆ ಆಗುತ್ತೆ, ಇಲ್ಲಿ ಮೈನಸ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಂಗಾಗಿ ಇದು ಸಣ್ಣದು. ನೆಕ್ಸ್ಟ್ ಇಲ್ಲಿ ಬರೋಣ. 23 ಇದೆ, 48 48 ಇದೆ, 35 35 ಇದೆ, ಹಂಗಾಗಿ ಇದು ಸಮ ಆಗಲ್ಲ. ಆದರೆ ಯಾಕೆ ನೋಡ್ರಿ, ಇಲ್ಲಿ ಆವರಣ ಹಾಕಿಬಿಟ್ಟ. 48ರಾಗ 35 ಕಳೆದು ನಾವು ಗುಣಿಸ್ಬೇಕು, ಅಂದರೆ ಈ ಸಂಖ್ಯೆ ಕಡಿಮೆ ಆಗ್ತದೆ. ಆದರೆ ಇಲ್ಲಿ ಆವರಣ ಹಾಕಿಲ್ಲ, ಹಂಗಾಗಿ ಯಾವುದನ್ನು ನಾವು ಮೊದಲೇ ಗುಣಾಕಾರ ಮಾಡಬೇಕು. 23 × 48 ಭಾಳ ದೊಡ್ಡ ಸಂಖ್ಯೆ ಬರುತ್ತೆ, ಹಂಗಾಗಿ ಈ ಕಡೆದು ದೊಡ್ಡ ಸಂಖ್ಯೆ. ನೀವು ಇಲ್ಲಿ ಸುಲಭವಾಗಿ ಮೋಸ ಹೋಗ್ಬೋದು, ಎಲ್ಲ ಸಮ ಅದಾವೆ ಅಂತಂದೇಳಿ = ಹಾಕ್ಬೋದು, ಹಂಗಾಗಿ ತಪ್ಪಾಗುತ್ತದೆ. ನೋಡಿರಿ, ಇಲ್ಲಿ 16 - 11 × 12, ಇಲ್ಲಿ -11 × 12 + 16 × 12, ಇದು ವಿಭಾಜಕ ನಿಯಮ ಇದೆ. ನೋಡಿರಿ, 12 × -11 ಇದೆ, 12 × 16 ಇದೆ, ಎರಡೂ ಸಮ ಇದು, ಹಂಗಾಗಿ = ಚಿಹ್ನೆ ಹಾಕಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, 88 88 ಗುಣಿಸಿದ್ದಾರೆ. 76ರಲ್ಲಿ 53 ಹೋದರೆ ಪಾಸಿಟಿವ್ ಸಂಖ್ಯೆ ಬರುತ್ತೆ, ಅಂದರೆ ಪ್ಲಸ್ ಸಂಖ್ಯೆ ಬರುತ್ತೆ. ಆದರೆ ಇಲ್ಲಿ 53ರಲ್ಲಿ 76 ಕಳೆದ್ರೆ ಕಳಿಯೋಕ್ಕೆ ಬರೋಲ್ಲ, ಆದರೆ 76ರಲ್ಲಿ 53 ಕಳೆದ್ರೆ ಮೈನಸ್ ಸಂಖ್ಯೆ ಬರುತ್ತೆ, ಹಂಗಾಗಿ ಇಲ್ಲಿ ಋಣ ಸಂಖ್ಯೆಗೆ ಬೆಲೆ ಕಡಿಮೆ, ಹಂಗಾಗಿ ಈ ಕಡೆದು ಬೆಲೆ ಜಾಸ್ತಿ. ನೆಕ್ಸ್ಟ್ 25 × 25, ಇಲ್ಲಿ 42 ಇದೆ, ಇಲ್ಲಿ 43 ಇದೆ, ಇಲ್ಲಿ 16 ಇದೆ, ಇಲ್ಲಿ 15 ಇದೆ. ಅಂದರೆ ಒಂದು ಜಾಸ್ತಿ ಇಲ್ಲಿ ಮಾಡ್ದ, ಒಂದು ಕಡಿಮೆ ಇಲ್ಲಿ ಮಾಡ್ದ. ಇಲ್ಲಿ ಒಂದು ಕಡಿಮೆ ಮಾಡಿ ಒಂದು ಜಾಸ್ತಿ ಮಾಡಿದಾನೆ, ಹಂಗಾಗಿ ಬೆಲೆ ಏರುಪೇರು ಆಗಲ್ಲ. = ನೋಡಿರಿ, 42 × 16 58 ಆಗುತ್ತೆ, ಇದು 43 15 58 ಆಗುತ್ತೆ, ಸಮ ಇದೆ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದು 36 ಇದೆ, ಇಲ್ಲಿ 35 ಇದೆ, ಅಂದರೆ ಇಲ್ಲಿ ಒಂದು ಕಡಿಮೆ ಒಂದು ಜಾಸ್ತಿ ಇದೆ, ಇಲ್ಲಿ +1 ಜಾಸ್ತಿ ಇದೆ. ಇಲ್ಲಿ 28 16, ಇಲ್ಲಿ 27 16, ಇಲ್ಲಿ +1 ಜಾಸ್ತಿ ಇದೆ, ಇಲ್ಲಿ 16, ಇಲ್ಲಿ -1 ಕಡಿಮೆ ಆಗಿದೆ, ಇಲ್ಲಿಗೂ ಸಮ ಆಗ್ತದೆ. ಆದರೆ ಇಲ್ಲಿ 27 ಇದೆ, ಇಲ್ಲಿ 15 ಇದೆ, ಕಡಿಮೆ ಆಗುತ್ತಿದ್ದು. ಇಲ್ಲಿ 36 ಜಾಸ್ತಿ ಇದೆ, ಗುಣಿಸೋ ಸಂಖ್ಯೆ ಜಾಸ್ತಿ ಇದೆ, ಹಂಗಾಗಿ ಇದು ದೊಡ್ಡದು, ಇದು ಸಣ್ಣದು. 5ನೇ ಪ್ರಶ್ನೆ, ದತ್ತ ಉಕ್ತಿಗೆ, ಅಂದರೆ ಕೊಟ್ಟಿರ್ತಕ್ಕಂಥ ಉಕ್ತಿ ಇದು. ಈ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿವೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ, ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಇರಬಹುದು.
ಈಗ ಕೊಟ್ಟಿರ್ತಕ್ಕಂಥ ದತ್ತ ಉಕ್ತಿ ಯಾವುದು ಅಂದರೆ 83 ಮೈನಸ್ 37 ಮೈನಸ್ 12. ಇಲ್ಲಿ ನೋಡ್ರಿ 84 ಆಗಿದೆ, ಜಾಸ್ತಿ ಇದೆ. ಇದು 38 ಜಾಸ್ತಿ ಆಗಿದೆ, ಇದು 12 ಹಂಗೆ ಇದೆ. ಹಂಗಾಗಿ ಇದು ಬರೋದಿಲ್ಲ, ಇದು ಸಮ ಅಲ್ಲ. ನೋಡ್ರಿ ಇಲ್ಲಿ 84 ಹೋಗಿ 83 ಹೋಗಿ 84 ಆಗಿದೆ. ಇಲ್ಲಿ 37 12 ಹಂಗೆ ಇದ್ದಾವೆ, ಹಂಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ 83 ಸಾರಿ ಮಕ್ಕಳೇ, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ 84 ಇಲ್ಲಿ ಒಂದು ಜಾಸ್ತಿ ಆಯಿತು, ಅಂದರೆ ಪ್ಲಸ್ ಪಾಸಿಟಿವ್ ಸಂಖ್ಯೆ ಒಂದು ಜಾಸ್ತಿ ಆಯಿತು, ಕಳಿತಕ್ಕಂಥ ಸಂಖ್ಯೆ ಒಂದು ಜಾಸ್ತಿ ಆಯಿತು. ಹಂಗಾಗಿ ಅಲ್ಲಿಗಲ್ಲಿಗೆ ಸಮ ಆಯ್ತು ಮಕ್ಕಳು. ಇಲ್ಲಿ +1 ಸೇರಿದ್ರೆ ಇಲ್ಲಿ -1 ಸೇರಿದೆ, ಹಂಗಾಗಿ ಅದಕ್ಕೂ ಟ್ಯಾಲಿ ಆಯಿತು. ಇದು ಸರಿ ಇದೆ. ನೆಕ್ಸ್ಟ್ ಇಲ್ಲಿಗೆ ಬರೋಣ. 83 ಇಲ್ಲಿ 38 ಇದೆ, ಇಲ್ಲಿ 13 ಇದೆ. ಅಂದರೆ ಒಂದೊಂದು ಮೈನಸ್ ಸಂಖ್ಯೆಗಳು ಜಾಸ್ತಿ ಆಗೋದ್ರ ಬೆಲೆ ಕಡಿಮೆ ಆಗುತ್ತೆ, ಇದು ಬರೋದಿಲ್ಲ ಮಕ್ಕಳೇ. ಇದು -37 ಸೇಮ್ ಇದೆ, -12 ಸೇಮ್ ಇದೆ, +83 ಸರಿ ಇದೆ, ಇದು ಬರುತ್ತೆ. ಅಂದರೆ ಈ ಒಂದು ಉಕ್ತಿಗೆ ಸಮನಾಗಿರ್ತಕ್ಕಂಥ ಉಕ್ತಿಗಳು ಎರಡು ಯಾವ್ಯಾವು? 83 -37 -12ರ ಸಮನಾದ ಉಕ್ತಿಗಳು 84 -38 -12, ಆಮೇಲೆ -37 + 83 -12. ಇವೆರಡು ಒಂದನೇದು ನಾಲ್ಕನೇದು. ನೆಕ್ಸ್ಟ್ 93 + 37 × 44 + 76. ಈಗ ನೋಡ್ಕೊಳ್ತಾ ಬರೋಣ. ನೋಡಿರಿ, 93ಕ್ಕೆ 44 ಗುಣಿಸಿದ್ದಾರೆ, ಹಂಗಾಗಿ ಇದು ಬರೋದಿಲ್ಲ ಮಕ್ಕಳೇ. ನೆಕ್ಸ್ಟ್ ಇಲ್ಲಿ 93 + 37 × 76 ಮಾಡಿದ್ದಾರೆ, ಇಲ್ಲಿ 37 × 44 ಇದೆ, ಇದು ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ 93 + 37 × 44 + 76, ಇದು ಕೂಡ ಅದಕ್ಕೆ ಸಮ ಬರೋದಿಲ್ಲ ಮಕ್ಕಳೇ. ಈಗ ನೋಡಿರಿ, 93 ಇದೆ, 76 ಬೇರೆ ಇದೆ, 37 × 44 ಸರಿ ಇದೆ, ಇದಕ್ಕೆ ಇದು ಸಮ ಮಕ್ಕಳೇ. ಹೌದಾ? ಅದಕ್ಕೆ ಎಕ್ಸೈಜ್ನಲ್ಲಿ ಏನು ಬರೀತೀರಿ? ಈ ಒಂದು ಉಕ್ತಿಗೆ ಸಮನಾದ ಉಕ್ತಿ ಯಾವುದು? 37 × 44 + 93 + 76. ಈಗ 6ನೇ ಪ್ರಶ್ನೆ. ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ. ಈಗ ಒಂದು ಸಂಖ್ಯೆ ಯಾವುದನ್ನು ತಗೋಬೇಕು? ನಾವು 24 ಅನ್ನುವ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 24ಕ್ಕೆ ಸಮ ಇರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸೋಣ. 12 + 12 24, ಇದೊಂದು ಉಕ್ತಿ. 30ಗೆ 6 ಹೋದರೆ 24, 8 3 24, 25ರಾಗ 1 ಹೋದರೆ 24, 50ಗೆ 26 ಹೋದರೆ 24, 6 4 24, 48ನ್ನು 2ರಿಂದ ಭಾಗಿಸಿದರೆ 24, 6 × 6ರಾಗ 2 ಹೋದರೆ 4, 6 4 24, 20 + 8 28, 28ರಲ್ಲಿ 4 ಹೋದರೆ 24. ನೆಕ್ಸ್ಟ್ 5 5 25, 25ರಾಗ 1 ಹೋದರೆ 24. ಇಲ್ಲಿಗೆ ಮಕ್ಕಳೇ 10 ವಿಭಿನ್ನ ಉಕ್ತಿಗಳನ್ನು ಬರೆದ್ವಿ. ಇಲ್ಲಿಗೆ ಈ ಪಾಠನೂ ಮುಗೀತು. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠ ಯಾವುದು? ಬಿಂದುವಿನ ಆಚೆಗೆ ಒಂದು ಇಣುಕು ನೋಟದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.